ಅಲ್ಲ, ಮೊನ್ನೆ ನಡೆದ ನಮ್ಮ ಬೀದರ್ ಜಿಲ್ಲೆ ಹುಮ್ನಾಬಾದ್ ತಾಲೂಕಿನ ಸ್ಕೂಲ್ನಾಗ ಆಗಿದ್ದ ಕೃತ್ಯ, ಆ ಕಾಮುಕ ಶಿಕ್ಷಕ ಗಲ್ಲು ಶಿಕ್ಷೆ ಆಗಬೇಕು. ಅಲ್ಲಿ ಈಗ ನಮ್ಮ ಜಿಲ್ಲಾ ಜನಪ್ರತಿನಿಧಿಗಳೇ ಒಂದು ಪ್ರೆಸ್ ಮೀಟ್ ಮಾಡಿದ್ದು ನೋಡಿದ್ದೀನಿ. ನನ್ನ ಜಿಲ್ಲಾ ಪೊಲೀಸ್ ಮೇಲೆ ನಮ್ಗೆ ನಂಬಿಕೆ ಇಲ್ಲ. ಅದಕ್ಕೆ ಸ್ಪೆಷಲ್ SIT ತನಿಖೆ ಮಾಡಬೇಕು, SIT ರಚನೆ ಮಾಡಿ ತನಿಖೆ ಮಾಡಬೇಕಂತೇಳಿ ನಾವು ಜಿಲ್ಲಾಧಿಕಾರಿ ಮುಖಾಂತರ ಮುಖ್ಯಮಂತ್ರಿಯವರಿಗೆ ನಮ್ಮ ಯುವ ಕ್ರಾಂತಿ ಸಂಘಟನೆಯಿಂದ ನಾವು ಒತ್ತಾಯ ಮಾಡ್ತೀವಿ. ಈ ಅವನಿಗೆ ಗಲ್ಲು ಶಿಕ್ಷೆ ಆಗತ್ತನ ಮತ್ತು ಅದ್ರ ಹಿಂದೆ ಯಾರ್ಯಾರಿದ್ದಾರೆ ಅದು ಕೂಲಂಕುಷವಾಗಿ ತನಿಖೆ ಆಗಬೇಕು. ಯಾಕಂದ್ರೆ ನಾವು ಸ್ಕೂಲಿಗೆ ಹೋಗಿ ವಿಸಿಟ್ ಮಾಡಿದಾಗ ನಮ್ಗೆ ಅಲ್ಲಿಂದೇ ಸ್ಟಾಫ್ ಮುಖಾಂತರ ಗೊತ್ತಾಯ್ತದ ಇದು 2021ರಲ್ಲಿ ನಡೆದ ಸರ್. ಅಂದಾಗ ಇದಕ್ಕೆ ಯಾರ್ಯಾರು ತಪ್ಪಿತಸ್ಥರ, ಇದಕ್ಕೆ ತನಿಖೆ ನಾವು ಯಾರ ಮೇಲೆ ಆರೋಪ ಮಾಡೋದಿಲ್ಲ. ತಪ್ಪಿತಸ್ಥರು ಯಾರಿದ್ದರು ಅವರು ಇದ್ರಾಗ ಪನಿಷ್ಮೆಂಟ್ ಆಗಬೇಕು. ಆ ನೊಂದ ಯುವತಿಗೆ ನ್ಯಾಯ ದೊರಕಬೇಕು. ಮತ್ತು ಆ ಯುವತಿಗೇನೋ ಯಾರೋ ಬೆದರಿಸ್ಲತ್ತರ ಅಂತೇಳಿ ನಮ್ಮ ಗಮನಕ್ಕೆ ಬಂತು. ಅದಕ್ಕೆ ನಾವು ಅವ್ರ ಫ್ಯಾಮ್ಲಿ ಜೊತೆ ನಾವು ಇದ್ದೀವಿ ಅಂತ ಹೇಳ್ತೀನಿ. ಅವ್ರ ಫ್ಯಾಮ್ಲಿಗೂ ಭೇಟಿಯಾಗಿ ಬರ್ತೀವಿ. ಹಾಗೆ ಜಿಲ್ಲಾಡಳಿತಕ್ಕೂ ನಾನು ಮನವಿ ಮಾಡ್ತೀನಿ, ಆ ನೊಂದ ಫ್ಯಾಮ್ಲಿ ಜೊತೆ ಇರಲಿ. ಯಾಕಂದ್ರೆ ನಾವು ಈಗ ಒಳಗೆ ಹೋಗಿ ನಾನು ಸ್ಕೂಲ್ನಾಗ ನೋಡಿದೆ, ಒಂದು ಸ್ಕೂಲ್ನಾಗೂ CC ಕ್ಯಾಮ್ರಾ ಇಲ್ಲ. ಒಂದು ಮಂತ್ಲಿ ಪೀರಿಯಡ್ ಮೀಟಿಂಗ್ ತೋತಾರಂತ ಪೀರಿಯಡ್ ಮೀಟಿಂಗೂ ಇಲ್ಲ. ಅದಕ್ಕೆ ನಾನು ಈ ಎಜುಕೇಷನ್ ಡಿಪಾರ್ಟ್ಮೆಂಟ್ದಕ್ಕೆ ನಾನು ಸ್ಪೆಷಲಿ ಮತ್ತು ಜಿಲ್ಲಾಡಳಿತ ನಾನು ಮನವಿ ಮಾಡ್ತೀನಿ. ನಮ್ಮ ಜಿಲ್ಲಾ ಎಲ್ಲ ಉಸ್ತುವಾರಿ ಮಂತ್ರಿಗಳು, ಎಲ್ಲ ಜನಪ್ರತಿನಿಧಿಗಳಿಗೆ ನಾನು ಒಂದು ಕ್ವಶನ್ ಮಾಡ್ತೀನಿ. ದಿನ ನೀವು ನಿಂತ ರೋಡು ನಾಲಿ ಇದು ಮಾಡ್ಕೊಂಡು ನೀವೇನು ಗುದ್ದಾಡ್ಲತ್ತೀರಿ ನಿಮ್ಮ ಸ್ವಾರ್ಥ ಸಲಿಂದು, ಆ ಮಕ್ಕಳು ಎಜುಕೇಷನ್ ಸಲಿಂದು, ಹೆಲ್ತ್ ಹಾಸ್ಪಿಟಲ್ ಸಲಿಂದು. ಇವತ್ತು ನೀರೋ ಡಾಕ್ಟ್ರ್ ಇಲ್ಲ. ನಿಮ್ಮನ್ನೊಂದು ಪೇಷಂಟ್ ಬೀದರ್ ಕಳಿಸ್ದ, ಒಂದು ಬಡವರು ಡಾಕ್ಟ್ರ್ ಇದ್ರೆ ನಮ್ಮಲ್ಲಿ ಯಾವ ನೀರೋ ಸರ್ಜನಿಸ್ಟ್ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಜಿಲ್ಲಾ ಮಂತ್ರಿಯವರು ಇದ್ದಾರೆ, ನಮ್ಮ ಜನಪ್ರತಿನಿಧಿಗಳಿಗೆ ಮನವಿ ಮಾಡ್ತೀನಿ, ನೀವು ಏನೇನು ಹೋರಾಟ ಮಾಡಿದ್ರೆ ಅದು ನಾ ಮಾಡಿದೆ ಇದು ನಾ ಮಾಡಿದೆ ಅಂತೇಳಿ ಇದ್ರ ಬಗ್ಗೆ ಕೇರ್ ಮಾಡಿರಿ. ರೊಕ್ಕ ಇಲ್ಲದವ್ರು ಗರೀಬ್ ಮಂದಿ ಗೌರ್ಮೆಂಟ್ ಹಾಸ್ಪಿಟಲ್ ಇರ್ತಾರೆ. ಗೌರ್ಮೆಂಟ್ ಹಾಸ್ಪಿಟಲ್ ಏನೇನು ಸವಲತ್ತು ಸಿಗ್ಬೇಕು ಅದೇ ಇಲ್ಲ. ಈಗ ನರ ತಜ್ಞನೇ ಡಾಕ್ಟರ್ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಾಗ ಇಲ್ಲ ಅಂದ್ರೆ ಈ ನರ ಪ್ರಾಬ್ಲಮ್ ಇದ್ರೆ ಎಲ್ಲಿ ಹೋಗ್ಬೇಕು? ಎಜುಕೇಷನ್ ಬಗ್ಗೆ ಹಲವು ಸ್ಕೂಲ್ಗಳಿಗೆ ವಿಸಿಟ್ ಮಾಡಿರಿ, ಜನಪ್ರತಿನಿಧಿಗಳಿದ್ದೀರಿ, ಸಂಬಂಧಪಟ್ಟ ಅಧಿಕಾರಿಗಳಿದ್ದೀರಿ. ಅಲ್ಲಿ ಕಾನೂನು ಏನೇನು ಉಲ್ಲಂಘನೆ ಆಗ್ಲತ್ತದ ಅವ್ನ ತಕ್ಕ ಪನಿಷ್ಮೆಂಟ್ ಕೊಡ್ರಿ ಅವರಿಗೆ, ಅದು ಸರಿ ಮಾಡ್ಕೊರಿ. ಬಟ್ ನೊಂದ ಯುವತಿ ಜೊತೆ ಎಲ್ಲ ತನಕ ಕಡೆಗೆ ಹತ್ತಲ್ಲ. ಇದು ಉನ್ನತ ಮಟ್ಟದ ಒಂದು ಸಮಿತಿ ರಚನೆ ಮಾಡಿ ಆ ಸಂಬಂಧಪಟ್ಟವ್ರಿಗೆ ಅಷ್ಟು ಮಂದಿಗೆ ತನಿಖೆ ಕೂಲಂಕುಷವಾಗಿ ತನಿಖೆ ಮಾಡಿ ಅವ್ರಿಗೆ ಶಿಕ್ಷೆ ಆಗತ್ತನ ನಾವು ಈ ಹೋರಾಟ ಮುಂದುವರಿಸ್ತೇವೆ. ಅದನ್ನು ಇಡೀ ನಮ್ಮ ಯುವ ಕ್ರಾಂತಿ ಸಂಘಟನೆ ಇಡೀ ಬೀದರಿಂದ ರಾಜ್ಯ ಬೆಂಗಳೂರುವರೆಗೂ ನಾವು ಹೋರಾಟ ಮಾಡೋಕ್ಕೆ ಸಿದ್ಧರಿದ್ದೇವೆ.